ಭಯವಲ್ಲ ಧೈರ್ಯ ನಮ್ಮ ಆಯುಧ, ಮೌನವಲ್ಲ ಮಾತು ನಮ್ಮ ಹಕ್ಕು. ಅನ್ಯಾಯದ ಮುಂದೆ ತಲೆ ಬಾಗದೆ ಸತ್ಯದ ದಾರಿಯಲ್ಲಿ ಹೆಜ್ಜೆ ಇಡು. ಸುರಕ್ಷತೆಯ ಅರಿವು ಬೆಳಗಿದಾಗ ಆತ್ಮವಿಶ್ವಾಸದ ದೀಪ ಹೊಳೆಯುತ್ತದೆ. ಒಂದು ಕರೆ, ಒಂದು ಮಾಹಿತಿ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ಮಕ್ಕಳ ನಗು ನಗು ನಮ್ಮ ವಿಷ, ಮಹಿಳೆಯ ಗೌರವ ನಮ್ಮ ಸಂಸ್ಕೃತಿ ರಕ್ಷಣೆಯ ಜಾಗೃತಿ. ಪ್ರತಿಯೊಬ್ಬರ ಕರ್ತವ್ಯ ಸುರಕ್ಷಿತ ಸಮಾಜ ನಮ್ಮ ಗುರಿ. ಆಯದ ಬೆಳಕಿನ ಕಿರಣಡು ತಿಳಿದುಕೊಳ್ಳೋಣ, ತಿಳಿಸೋಣ, ಸುರಕ್ಷಿತ ನಾಳೆಯನ್ನು ಕಟ್ಟೋಣ. ಜಿಕೆ ರಾಯಲ್ ಫೌಂಡೇಶನ್ ಬಂದ್ಬಿಟ್ಟು ನಮಗೆ ಯಾವ ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಎಲ್ಲ ಹೇಳ್ಕೊಟ್ರು. ಯಾರು ನಮಗೆ ಮೂರನೇ ವ್ಯಕ್ತಿ ಬಂದು ನಮ್ಗೆ ಏನಾರು ಇದು ಮಾಡಿದಾಗ ಹೆಂಗೆ ತಪ್ಪಿಸ್ಕೋಬೇಕು, ಆಮೇಲೆ ಅವರು ನಮಗೆ ಏನಾದ್ರು ಕಿಡ್ನಾಪ್ ಮಾಡಕ್ಕೆ ಬಂದಾಗ ಅಥವಾ ಏನಾರು ಮಾಡಕ್ಕೆ ಬಂದರೆ ನಾವು ಯಾವ ಥರ ತಪ್ಪಿಸ್ಕೋಬೇಕು. ಆಮೇಲೆ ಇಷ್ಟೊತ್ತು ಜಿಕೆ ಫೌಂಡೇಶನ್ ಅವ್ರು ಬಂದು ಹೇಳ್ಕೊಟ್ಟಿದ್ದೆಲ್ಲ ನಾವು ಇವಾಗ ಆಚೆ ಕಡೆ ಯಾವ ಕಡೆ ಆದರೂ ಹೋಗ್ತಾ ಇರ್ತೀವಲ್ಲ ಅಲ್ಲಿ ನಾವು ಯೂಸ್ ಮಾಡ್ಕೋಬೋದು ಅಂತ ಮ್ಯಾಮ್ ಹೇಳ್ಕೊಟ್ರು. ಆಮೇಲೆ ನಮಗೆ ಫಸ್ಟು ಅಬ್ಸರ್ವ್ ಮಾಡಿ ಏನೇನು ಕರ್ನಾಟಕ 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 ಶ್ರೀ ಭುವನೇಶ್ವರಿ ತಾಯಿ ಜಿಕೆ ರಾಯಲ್ ಫೌಂಡೇಶನ್ ನಿರ್ಭಯ ವಿದ್ಯಾರ್ಥಿಗಳ ಪಯಣ ಶುರು. ಅಬ್ಸರ್ವ್ ಮಾಡ್ತಾರೆ ನಮ್ಮನ್ನ, ಒಬ್ಬಂಟಿಯಾಗಿ ಹೋಗ್ತವ್ರ ಇಲ್ಲ ಆ ಥರ ಅಂತ ಅಬ್ಸರ್ವ್ ಮಾಡಿ. ಜಿಕೆ ರಾಯಲ್ ಫೌಂಡೇಶನ್ ಮ್ಯಾಮ್ ಬಂದ್ಬಿಟ್ಟು ನಮಗೆ ಯಾವುದಾದ್ರೂ ನಮ್ಮ ಹತ್ರ ಯಾವುದಾದ್ರೂ ವಸ್ತು, ಬ್ಯಾಗು, ಲಂಚ್ ಬ್ಯಾಗ್ ಇತ್ತಂದರೆ, ID ಕಾರ್ಡ್ ಇತ್ತಂದರೆ ಅದು ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಇದನ್ನೆಲ್ಲರೂ ಯೂಸ್ ಮಾಡಬೇಕು. ಯಾರಿಗೆ ಅಂದರೆ ನಾ ಇಷ್ಟೊತ್ತು ಹೇಳ್ಕೊಟ್ಟಿದ್ದು ಟ್ರಿಕ್ಸ್ ಯಾರಿಗೆ ಹೊಡಿಬೇಕಂತ? ಯಾರಾದರೂ ಅಪರಿಚಿತ ವ್ಯಕ್ತಿಗಳಿಗೆ ಯೂಸ್ ಮಾಡಬೇಕು. ಜಿಕೆ ರಾಯಲ್ ಫೌಂಡೇಶನ್ ಇಂದ ಒಬ್ರು ಮ್ಯಾಮ್ ಬಂದಿದ್ರು. ಅವರು ನಮಗೆ ಗುಡ್ ಟಚ್ ಬ್ಯಾಡ್ ಟಚ್ ಎಲ್ಲ ಹೇಳ್ಕೊಟ್ರು. ಅವರು ಬ್ಯಾಗ್ ಹಾಕೊಂಡಿದ್ದಾಗ ಯಾರಾದರೂ ಬಂದು ನಮ್ಮನ್ನ ಟಚ್ ಮಾಡಿದಾಗ ಬ್ಯಾಗಿಂದ ತೊಗೊಂಡು ಹೊಡಿಬೋದು. ನಾವು ಲಂಚ್ ಬ್ಯಾಗ್ ಯೂಸ್ ಮಾಡ್ಕೋಬೋದು, ID ಕಾರ್ಡ್ ಯೂಸ್ ಮಾಡ್ಕೋಬೋದು, ನಮ್ಮ ಕೈ ಯೂಸ್ ಮಾಡ್ಕೋಬೋದು. ಎಲ್ಲಿ ವೀಕ್ನೆಸ್ ಇರುತ್ತೆ ಅಲ್ಲಿಗೆ ನಾವು ಹೊಡಿಬೋದು. ಎಲ್ಲರಿಗೂ ನಮಸ್ಕಾರಗಳು. ಜಿಕೆ ಫೌಂಡೇಶನ್ ಇಂದ ಗಿರಿಜಾ ಮೇಡಮ್ ಅವ್ರು ಬಂದು ಈಗಿನ ಕಾಲದಲ್ಲಿ ತುಂಬ ಹೆಣ್ಮಕ್ಳಿಗೆ ತುಂಬ ಭಯಂಕರವಾದಂಥ ಸ್ಥಿತಿ ಇದೆ. ಯಾಕಂದರೆ ಯಾರು ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರೂ ಒಬ್ಬಂಟಿಗರಾಗಿ ಓಡಾಡೋದಕ್ಕೆ ಸಾಧ್ಯನೇ ಇಲ್ಲ. ಸಮಾಜದಲ್ಲಿ ನಡೆಯುವಂತಹ ಘಟನೆಗಳನ್ನು ಯಾವ ರೀತಿಯಲ್ಲಿ ನಾವು ತಪ್ಪಿಸ್ಕೋಬಹುದು, ಯಾವ ರೀತಿಯಲ್ಲಿ ನಮ್ಮನ್ನು ನಾವು ಸ್ವಯಂ ರಕ್ಷಣೆ ಅಪರಿಚಿತರಿಂದ ಮಾಡ್ಕೊಳ್ಬಹುದು ಅನ್ನೋದನ್ನು ತುಂಬ ಚೆನ್ನಾಗಿ ನಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದೆ ನನ್ನ ಒಂದು ಸ್ಟೂಡೆಂಟ್ಸ್ಗಳು ಕೂಡ ಏನು ಮಾಡ್ಬೋದು, ಈ ಅಪರಿಚಿತ ವ್ಯಕ್ತಿಗಳಿಂದ ಹೇಗೆ ನಮ್ಮನ್ನು ನಾವು ಆತ್ಮರಕ್ಷಣೆಯನ್ನು ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇಂದು ನಮ್ಮ ದಿನ ಬಂದಿದೆ, ಧೈರ್ಯದ ಹಬ್ಬ ಶುರುವಾಗಿದೆ. ಹೆಣ್ಣು ಮಕ್ಕಳ ಗರ್ಜನೆ ಕೇಳಿ ಸಮಾಜವೇ ಎಚ್ಚರಾಗಿದೆ, ಎಚ್ಚರಾಗಿದೆ. ತೋಲು ಬಾರಿಸೋ, ಕಹಳೆ ಊದೋ, ಆತ್ಮರಕ್ಷಣೆಯ ಜ್ವಾಲೆ ಹಚ್ಚೋ, ಭಯ ಅನ್ನೋದನ್ನ ದೂರ ಓಡಿಸೋ. ಕೈಯಲ್ಲಿ ಶಕ್ತಿ, ಕಣ್ಣಲ್ಲಿ